ಬೆಂಗಳೂರಿಗೂ ಕಾಲಿಟ್ಟಿದೆ ಮಂಡ್ಯ ರಣ ರಾಜಕೀಯದ ವಿಚಾರಗಳು. ಮೊನ್ನೆ ನಾಲಿಗೆಯನ್ನ ಹರಿಬಿಡ್ಲಾಯಿತು, ಆದರೆ ಇವತ್ತು ಕಲ್ಲು ತೂರಾಟವನ್ನೇ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೈದರಾಬಾದ್ ನಲ್ಲಿ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಬೆಳಗಿನ ಜಾವ 3 ಗಂಟೆಯ ವೇಳೆಗೆ ಕಿಡಿಗೇಡಿಗಳು ಮನೆಗೆ ಕಲ್ಲು ತೂರಾಟವನ್ನ ಕೂಡ ನಡೆಸಿದ್ದು, ಕಾರಿನ ಗಾಜುಗಳು ಪುಡಿ ಪುಡಿಯಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ದರ್ಶನ್ ಅಭಿಮಾನಿಯಾಗಿರುವಂತಹ ವಿಜಯ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಅವರೇ, ಈಗ ಒಂದು ರೀತಿಯಲ್ಲಿ ರಾಜಕೀಯನೇ ಬೇರೆ, ವೈಯಕ್ತಿಕ ವಿಚಾರನೆ ಬೇರೆ ಅಂತ ಹೇಳಲಾಗ್ತದೆ. ಆದ್ರೆ ಇದು ಎರಡು ಕೂಡ ಮಿಕ್ಸ್ ಆಗ್ಬಿಟ್ಟಿದೆ. ಇಲ್ಲಿ ಎಲ್ಲವೂ ಕೂಡ ರಾಜಕೀಯ ದ್ವೇಷವಾಗಿ ಸೇಡಾಗಿ ಮಾರ್ಪಾಡ ಆಗ್ತಾ ಇದೆ ಅಂತ ಅನ್ಸುತ್ತಾ ಹೇಗೆ? ಮೇಡಮ್, ಒಂದ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಮನೆಗೆ ಕಲ್ಲು ಹೊಡೆಯುವಂತ ಗಂಡಸ್ತಾನ ಯಾವನ್ಗೂ ಇಲ್ಲ. ಅವ್ನು ಯಾವನ್ ಹೊಡೆದವನ ಹೊಡೆಯಂತವನು ತಾಕತ್ತಿದ್ರೆ ಬೆಳಗ್ಗೆ ಹೊತ್ತು ಬಂದು ಹೊಡಿಲಿ, ಅವ್ನ ಏನ ತಗೊಂಡು ಕಾರ್ಪೊರೇಷನ್ ತೊಟ್ಟಿಗೆ ಹಾಕ್ತಿವಿ. ಒಂದು ಕಳ್ಳರ ತರ ಬಂದ್ಬಿಟ್ಟು ನೈಟ್ ಒಂದ್ ಕಲ್ಲು ಹೊಡೆದು ಬ್ಯಾನರ್ ಹೋಗ್ದು ಅಂತ ಹೇಳ್ಕೊತ ಇದ್ ಮಾಡಿದಾರಲ್ಲ. ಒಂದು ಮೇಡಮ್, ಈ ರಾಜಕೀಯ ಅಂದ್ರೆ ಏನ್ ಮೇಡಮ್? ಈ ಫ್ಯಾನ್ಸ್ ಗಳಿಗೆ ಪೊಲೀಸ್ ಸರ್ಕಲ್ ಹೊಡ್ತದ? ರಾಜಕೀಯನ ಇದು? ಯಾರು ರಾಜಕೀಯ ಮಾಡೋ ಲಕ್ಷಣನ ಇದು? ಡಿ ಬಾಸ್ ಅಂತ ಯಾಕೆ ಹೋಗ್ತಾರೆ? ಇವಾಗ ಡಿ ಬಾಸ್ ವಿಷಯಕ್ಕೆ ಏನಪ್ಪ ಬಂದ್ರು ಇವರು? ಇವಾಗ ಅವ್ರ ಪರ್ಸನಲ್ ವಿಷಯ ತಗೊಳೋದಾಗ್ಲಿ, ಅವರು ಟೀ ಕೊಡ್ತಾ ಇದ್ರು ಇಲ್ಲ ಇನ್ನೊಂದಿಷ್ಟು ಇದ್ ಮಾಡ್ತಾ ಇದ್ರು, ಅದು ಅವ್ರಿಗೆ ಬಿಟ್ಟಿದ್ದು ಪರ್ಸನಲ್. ರಾಜಕೀಯನ ರಾಜಕೀಯ ತರನೇ ಮಾಡ್ಬೇಕು. ಇಲ್ಲಿ ನಮಕ್ಕರ ಮಾಟ ಆಡಕ್ ಹೋಗ್ಬಾರ್ದು ಯಾವನುವೆ. ಅಂದ್ರೆ ಈಗ ಅಲ್ಲಿ ಹೇಳಿರೋದು ಸರಿ ಅಂತ ನೀವು ಹೇಳ್ತೀರಾ ಹೇಗೆ ಅಂತ ಹೇಳಿ? ಅಂದ್ರೆ ಈಗ ನಿಖಿಲ್ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಸ್ತಾಪ ಮಾಡಿದ್ದು ಸರಿ ಅಂತ ಅನ್ಸುತ್ತಾ ನಿಮ್ಗೆ? ಯಾರು ಮಾಡಿದ್ರು ಪ್ರಸ್ತಾಪ? ಈಗ ಡಿ ಬಾಸ್ ಅಂತ ಹೇಳಿಕೆಯನ್ನ ಕೊಟ್ಟರು. ಹೌದು, ಅವ್ರ ಕೆಣಕಿದ್ಕೆ ನಾವು ಸಿಡ್ದಿರೋದು. ಅವ್ರು ಕೆಣಕ್ತೋದಕ್ಕೆ ನಾವ್ ಹೇಳಕ್ ಎದ್ದೇಳ್ತಾ ಇದ್ವು. ಇವಾಗ ಸುಮಲತಾ ಅಮ್ಮನ್ ಪರ ನಮ್ ಡಿ ಬಾಸ್ ಅವ್ರು ನಿಂತಿದ್ದಾರೆ. ಯಾಕೆ ನಿಂತಿದ್ದಾರೆ? ಅವರು ವ್ಯಕ್ತಿ ಪರ ನಿಂತಿರೋದು, ಪಕ್ಷದ ಪರ ಅಲ್ಲ. ಇವಾಗ ಅಂಬರೀಷ್ ಅಪ್ಪಾಜಿಗೆ ಯಾರು ಹಿರಿ ಮಗ? ಎಲ್ಲಾರ್ಗು ಗೊತ್ತದು, ಇಡೀ ಎಂಟೈರ್ ಇಂಡಿಯಾಗೆ ಗೊತ್ತು ದರ್ಶನ್ ಒಬ್ರೇ ಅಂತ ಹೇಳ್ಬಿಟ್ಟು. ಇವಾಗ ಅವ್ರು ಬಂದ್ರೆ ಇವ್ರಿಗೆ ಕಾಣಿಸ್ತಾ ಇದೆ. ಇದಕ್ಕೆ ಇವರು ಬೇರನ್ನ ಕರೀಬೋದ, ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಇವಾಗ ನಿಖಿಲ್ ಕುಮಾರಸ್ವಾಮಿ ಯಾರು? ಇಂಡಸ್ಟ್ರಿಯಿಂದ ಬಂದಿರೋರು, ಫಸ್ಟ್ ರಾಜಕೀಯದಿಂದ ಬಂದಿರೋದಲ್ಲ. ಅವ್ರ ಫ್ಯಾಮಿಲಿ ರಾಜಕೀಯ ಇರ್ಬೋದು. ಇಂಡಸ್ಟ್ರಿಗೆ ನಿಖಿಲ್ ಕುಮಾರಸ್ವಾಮಿ ಹೀರೋ ಅಂತ ಬಂದಿರೋದು, ನಾನು ಈ ರಾಜಕೀಯದವನು ಅಂತ ಬಂದಿಲ್ಲ. ಈಗ ವೈಯಕ್ತಿಕ ಹೇಳಿಕೆಗಳನ್ನ ಕೂಡ ನೀಡಲಾಗ್ತದೆ. ಹಳೆಯ ವಿಚಾರಗಳನ್ನ ತೆಗೆದುಕೊಂಡು ಕೂಡ ಈ ರೀತಿಯಾದಂತಹ ಒಂದು ಮಾತನಾಡುವಂತ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ ಅಂತ? ಹೌದು ಮೇಡಮ್, ಇದು ವೈಯಕ್ತಿಕ ವಿಚಾರಗಳು ಬೇಡವಾಗಿರೋದು ಇದು. ಯಾಕೆಂದ್ರೆ ಡಿ ಬಾಸ್ ಬರ್ತಾರೆ, ಇವರು ಅಂಬರೀಷ್ ಅಪ್ಪಾಜಿ ಹಿರಿ ಮಗ, ಅವ್ರ ಅಮ್ಮನಿಗೆ ಮಾಡೋ ಕರ್ತವ್ಯ ಅದು ಮಾಡ್ತಾರೆ. ಅದನ್ನ ಸಹಿಸ್ಕೊಳಕ್ ಆಗದಾರೆ ಮಾಡದಿರೋಂತ ಪಿತೂರಿಗಳಿದ್ವು. ಯಾಕೆ ಮಂಡ್ಯ ಈಗ ಅಂಬಿ ಅಪ್ಪಾಜಿ ಇದ್ದಾಗ ಮಂಡ್ಯ ಒಂದು ಪ್ರೋಗ್ರಾಮ್ ನಡೆದಾಗ ಅವಾಗ ಎಲ್ಲೋಗಿದ್ರು ರಾಜಕೀಯದವರು? ಅವಾಗ ಬಂದು ಕಲಾವಿದ್ರು, ಇವಾಗ ಕಲಾವಿದ್ರು ಇದ್ ಮಾಡ್ತಾರಲ್ಲ, ಎಲ್ಲೋಗಿದ್ರು ಅವಾಗ? ಈಗ ದರ್ಶನ್ ಆಗಿರ್ಬೋದು, ಮೊನ್ನೆ ಎಲ್ಲರೂ ಕೂಡ ಹೇಳಿದ್ರು, ಅಂದ್ರೆ ಒಂದು ರೀತಿಯಲ್ಲಿ ಯಾರು ಕೂಡ ವೈಯಕ್ತಿಕ ಹೇಳಿಕೆಗಳನ್ನ ಕೊಡಬಾರ್ದು. ನಿಖಿಲ್ ಕೂಡ ಅದನ್ನೇ ನಿನ್ನೆ ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಇದು ಬೆಂಬಲಿಗರ ನಡುವೆ ನಡೀತಾ ಇರುವಂತಹ ಜಗಳ ಆಗ್ತಾ ಇದೆ, ವೈಯಕ್ತಿಕವಾಗಿ ಮಾರ್ಪಾಡ ಆಗ್ತಾ ಇದೆ ಅಂತ ಅನ್ಸ್ತಾ ಇಲ್ವಾ ಅಂತ? ಹೌದು ಮೇಡಮ್, ಇದು ಬೇಕು ಅಂತಾನೆ ಮಾಡ್ತಾ ಇರೋದು. ಇವಾಗ ನಮ್ ಬಾಸ್ ಯಾವಾಗ ಸುಮಲತಾ ಅಮ್ಮ ಪರ ನಿಂತ್ಕೊಳ್ತೇನೆ ಅಂತ ಹೇಳಿದ್ರು, ಅವಾಗಿಂದ ಶುರು ಆಗಿರೋದು. ಆಗ ಇದೆಯಾ ತಾಕತ್ ಇದೆಯಾ ನಿಂತ್ ಮಾಡ್ಲಿ, ಗೆದ್ದೋಡ್ಲಿ ಮಂಡ್ಯದಲ್ಲಿ. ಅದು ಆಗದೆ ಇರೋ ಕೆಲಸ ಅದು. ಸುಮಲತಾ ಅಮ್ಮನ ಗೆಲ್ಲೋದು ಅದು ನಾವು ನೋಡೇ ಬಿಡ್ತೀವಿ. ಅದ್ ಯಾರು ಬಂದ ಅಲ್ಲಿ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಷ್ಟ ದಿನ ಬಾಸ್ ಸಪೋರ್ಟ್ ಮಾಡ್ತಿದ್ರು, ಫ್ಯಾನ್ಸ್ ಕೂಡ ಇದ್ರು. ಈಗ ಎಲ್ಲಾ ಫ್ಯಾನ್ಸ್ ಗಳು ನುಗ್ತೀವಿ, ಅದೇನ್ ಬಂದ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ, ಯಾವ್ದೇ ಕಾರಣಕ್ಕೂ ಅಂದ್ ಇವಾಗ ಏನ್ ಬಾಸ್ ಮೇಲೆ ಇದ್ ಮಾಡಿದ ಅಂತೇಳಿ ಅವನು ಇವಾಗ್ಲೂ ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಬೆಳಗ್ಗೆ ಬರ್ಲಿ, ಅವ್ನು ಹೋಗ್ತಾನೆ ಇಲ್ಲ ಅವ್ನ ಹೆಣ ನಾವು. ಒಂದ್ ವಿಷಯ ಸರ್, ಈ ತರದಂತಹ ಪದ ಪ್ರಯೋಗವನ್ನ ಖಂಡಿತ ಮಾಡಬೇಡಿ. ಯಾಕಂದ್ರೆ ಇಡೀ ಒಂದು ಕರ್ನಾಟಕದ ಜನತೆ ನೋಡ್ತಾ ಇದೆ. ಇಂತಹ ಪದ ಪ್ರಯೋಗ ಬೇಡ ಅಂತ ನಾನು ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ News18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ದರ್ಶನ್ ಅಭಿಮಾನಿಯಾಗಿರುವಂತಹ ಜಯಕಾಂತ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಯಕಾಂತ್ ಅವರೇ, ಈಗ ಒಂದಷ್ಟು ರಾಜಕೀಯಕ್ಕೆ ಈಗ ಸುಮಲತಾ ಅವರ ಪರ ಒಂದು ನಾವು ನಿಂತ್ಕೊಂಡಿದೀವಿ, ಪ್ರಚಾರ ಮಾಡ್ತಾ ಇದೀವಿ ಅನ್ನುವಂತ ಹೇಳುವಂತಹ ಹೇಳಿಕೆ, ಅವ್ರ ಜೊತೆ ನಿಂತಿರೋದು ರಾಜಕೀಯ ದ್ವೇಷವಾಗಿ ಸೇಡಾಗಿ ಮಾರ್ಪಾಡ ಆಗ್ತಾ ಇದೆಯಾ? ಕಲ್ಲು ತೂರಾಟ ವಿಚಾರವನ್ನೇ ಗಮನಿಸಿದ್ರೆ ಖಂಡಿತ ಇದು ಪ್ರೇರಿತವಾಗಿ ರಾಜಕೀಯ ಮಾಡ್ತಿದಾರೆ. ಕೀಳು ಮಟ್ಟದ ರಾಜಕೀಯ ಮಾಡ್ತಿರೋದು ಜೆಡಿಎಸ್ ಅವರು. ಮನೆಯ ಮೇಲೆ ಕಲ್ಲು ತೂರಾಟ ಮಾಡುವಂತ ಅವಶ್ಯಕತೆಗಳೇನು ಮೇಡಮ್? ಅವರು ಹೋರಾಟ ಮಾಡಿ ಗೆಲ್ಲೋಂಗಿದ್ರೆ ಓಟ್ ಕೇಳಿ ಗೆಲ್ಲಿ, ಅವ್ರು ಮಾಡಿರೋ ಕೆಲಸಗಳಿಂದ. ಅದು ಬಿಟ್ಟು ಈ ತರ ಚೀಪ್ ಲೆವೆಲ್ ರಾಜಕೀಯ ಮಾಡೋ ಅವಶ್ಯಕತೆಗಳಿಲ್ಲ ಮೇಡಮ್. ಯಾಕಂದ್ರೆ ನಾವು ಕೆಲವೊಂದು ಮಾಧ್ಯಮಗಳು ನೋಡ್ತಿದೀವಿ, ದರ್ಶನ್ ಅವರು ಯಶ್ ಅವರು ಏನ್ ಬಂದು ಮಾಡಿದ್ದಾರೆ ಕೆಲಸಗಳು ಅಂತೆಲ್ಲ ಕೇಳ್ತಾರೆ. ದರ್ಶನ್ ಸರ್ ಮತ್ತೆ ಯಶ್ ಸರ್ ಏನಾದ್ರು MLA ಇಲ್ಲ MP ಗ್ರಾಂಟ್ ಕೊಡ್ಲಿಕ್ಕೆ? ಹಾಗಾಗಿ ಈ ತರ ಒಂದು ರೀತಿಯಂತಹ ಗಲಾಟೆಗಳಿಗೆ ಕಾರಣ ಆಗ್ಬಾರ್ದು. ಈಗ ಬೆಂಬಲಿಗರು ಮಾಡ್ತಾ ಇರುವಂತಹ ವಿಚಾರಗಳು ಕೂಡ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಿ ಹೋಗ್ತಾ ಇದೆ ಅಂತ ಹೇಳಿ. ಥ್ಯಾಂಕ್ ಯು. ತುಂಬಾ ವೈಯಕ್ತಿಕ ಹೋಗ್ತಿದೆ ಮೇಡಮ್. ಜೆಡಿಎಸ್ ಅವ್ರು ಒಂದ್ ಅರ್ಥ ಮಾಡ್ಕೋಬೇಕು, ದರ್ಶನ್ ಸರ್ ಯಶ್ ಸರ್ ಅಭಿಮಾನಿಗಳನ್ನ ಎದುರಾಕೊಂಡು ಅವ್ರು ಒಂದ್ ಸೀಟು ಗೆಲ್ಲಿಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದಾದ್ಯಂತ ದರ್ಶನ್ ಸರ್ ಅಭಿಮಾನಿಗಳು, ಯಶ್ ಸರ್ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಎದುರಾಕೊಂಡಂತೂ ಗೆಲ್ಲಿಕ್ಕಾಗಲ್ಲ. ಓಕೆ, ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಎಸ್, ಥ್ಯಾಂಕ್ ಯು ಜಯಕಾಂತ್ ಅವರೇ News18 ಜೊತೆ ಮಾತನಾಡಿದಕ್ಕಾಗಿ.